ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ಬಂದು ಒಂದು ಕುಕಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ಭಾನುವಾರ, ಆದರೆ ನಾವು ಭಾನುವಾರದ ಬಾಡೂಟ ಮಾಡಿಲ್ಲ. ಮೊಳಕೆ ಕಾಳು ಸಾಂಬಾರು ಮಾಡ್ಕೊಂಡು ತಿಂದ್ವು. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಮಾಡಿಕೊಡು ಅಂತ ಕೇಳ್ತಿದ್ದ. ಅದು ಅಲ್ಲದೆ ಇವತ್ತು ನಮ್ಮ ಓನರ್ ಆಂಟಿ ನಮ್ಮನ್ನ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ಅವ್ರಿಗೂ ತೊಗೊಂಡು ಹೋಗೋಣ ಅಂತ ಇವತ್ತು ನಾವು ಸ್ಪೆಷಲ್ ಮಸಾಲ ವಡ ಮಾಡ್ತಾಯಿದ್ದೀವಿ. ಹೋಪ್ಫುಲಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಒಂದೆರಡು ಸಾರಿ ಮಾಡಿದಾಳೆ ಮುಂಚೆ, ಚೆನ್ನಾಗಿ ಮಾಡ್ತಾಳೆ. ಆಮೇಲೆ ಅವ್ರಿಗೂ ಇಷ್ಟ. ಸೊ ಬನ್ನಿ ಇವತ್ತು. ಆದರೆ ಆಗಲೇ 4 ಗಂಟೆ ಆಗಿಬಿಟ್ಟಿದೆ. 5:30ಗೆ ಆಂಟಿ ಬರೋಕ್ಕೆ ಹೇಳಿದ್ದಾರೆ. ಆಂಟಿ ಶಾಪ್ 5:30ಗೆ ಬರಬೇಕು ಅಂತ ಹೇಳಿದ್ದಾರೆ. ಸೊ ಬೇಗ ಬೇಗ ಮಾಡಿಕೊಂಡು ತೊಗೊಂಡು ಹೋಗೋಣ ಬನ್ನಿ. ಎಷ್ಟಾಗುತ್ತೆ ಎಷ್ಟು ಬೇಯಿಸ್ಕೊಂಡು ಹೋಗೋಣ. ಸೊ ಬನ್ನಿ ಇವಾಗ ನಾನು ಕ್ಯಾಮ್ರಾಮನ್ ಆಗ್ತೀನಿ, ನಮ್ಮ ಶೆಫ್ ವಡೆ ಮಾಡ್ತಾರೆ, ಆಸ್ ಯೂಶುವಲ್ ಕಂಟೆಂಟ್ ಹುಡ್ಕೋಣ. ಓಕೆ, ನಮ್ಮ ಶೆಫ್ ಪಟಪಟ ಅಂತ ಒಂದಷ್ಟು ಐಟಮ್ಸ್ನ ತಗೊಂಡು ರೆಡಿ ಮಾಡ್ಕೊಂಡು ರೆಡಿ ಆಗಿದ್ದಾರೆ ಇವಾಗ ವಡೆ ಮಾಡೋಕ್ಕೆ. ಬನ್ನಿ ಅವ್ರ ಹತ್ರ ಏನೇನು ಬೇಕು ಅಂತ ಫಸ್ಟು ಕೇಳ್ಕೊಬಿಡೋಣ. ಫಸ್ಟಿಗೆ ಕಾಳು ನೆನೆಸಿಟ್ಕೋಬೇಕು. ಇದು ಹಳಸಂದಿ ಕಾಳು ವಡೆಗೆ ಅಂತ ಬೇಳೆ ಮಾಡಿದ್ದಾರೆ. ಸೊ ಅದನ್ನು ಒಂದು 2 to 3 hours ನೆನೆಸಿಟ್ಕೊಬೇಕು. ನಾನು ನೆನೆಸಿ ವಾಟರ್ ಸ್ಟೇನ್ ಆಗಲಿ ಅಂತ ಇಟ್ಟಿದ್ದೀನಿ ಇದರಲ್ಲಿ. ಅದಾದಮೇಲೆ ಇದು ಮಸಾಲೆ ರುಬ್ಕೊಳ್ಳೋಕ್ಕೆ ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಮತ್ತು ಒಂದು ಸ್ವಲ್ಪ ಮ್ಯಾಜಿಕ್ ಬಾಕ್ಸ್ ಅಲ್ಲಿರೋ ಮಸಾಲ ಹಾಕಬೇಕು. ಹಾಕ್ಬಿಟ್ಟು ರುಬ್ಕೊಳ್ಳೋಣ ಇವಾಗ. ಓಕೆ, ಅದು ಇದೆಲ್ಲ ರುಬ್ಬಿದ್ಮೇಲೆ ಚಾಪ್ ಮಾಡಿ ಹಾಕೊಳ್ಳೋಕ್ಕೆ ವಡೆಗೆ. ಇದನ್ನು ಹೇಳ್ಬೇಕಲ್ವಾ? ಓಕೆ, ಇದು 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಬಾದಾಮಿ ಇಸ್ ನಾಟ್ ಪಾರ್ಟ್ ಆಫ್ ದಿಸ್ ರೆಸಿಪಿ. ಅದ್ರದ್ದು ಒಂದು ಸ್ಟೋರಿ ಆಮೇಲೆ ಹೇಳ್ತೀವಿ. ಓಕೆ, ಸೊ ಇವಾಗ ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕೋತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ. ಕರಿಬೇವಿನ ಸೊಪ್ಪನ್ನು ಹಾಕೋಬಿಡೋದು ಅದಕ್ಕೆ. ಓಕೆ, ಚೆನ್ನಾಗಿ ಮಾಡ್ತಾಳೆ ಗೈಸ್ ಆಕ್ಚುಲಿ ವಡೆ. ಹೌದಾ? ನಾನು ನೋಡಿದ್ದೀನಲ್ಲ. ಅದ್ರ ಜೊತೆಗೆ ಒಂದು ಸ್ವಲ್ಪ ಚಕ್ಕೆ. ಮ್ಯಾಜಿಕ್ ಬಾಕ್ಸ್ ಅಲ್ಲಿರೋ ಐಟಮ್ಸ್ ನೋಡಿ ಗೈಸ್. ಏನೇ ಅದು? ಏನು ಅದು? ಒಂದು ಸ್ವಲ್ಪ ಜೀರಿಗೆ ಬೇಕು. ಓಕೆ, ಅದೇನು ಅಂತ ನನಗೂ ಗೊತ್ತಿಲ್ಲ. ನಮ್ಮಮ್ಮ ಕೊಟ್ಟು ಕಳಿಸಿದ್ರು. ಸುಮ್ಮನೆ ಇದೆ ಅದೀಗ ಅಲಂಕಾರಕ್ಕೆ. ಮಸಾಲೆ ಡಬ್ಬಿ ವಾಸನೆ ಚೆನ್ನಾಗಿರ್ಲಿ ಅಂತಿರ್ಬೇಕು ಅಲ್ವಾ? ಏನಿದು ಹಿಂಗಿದೆಯಲ್ಲ? ಸುಮ್ಮನೆ ಮಸಾಲೆ ಡಬ್ಬಿ ಬೇರೆ ಬೇರೆ ಕಲರ್ದು ವಾಸನೆ ಫ್ರೆಶ್ ಆಗಿರುತ್ತೆ ಅಂತ. ಗೈಸ್ ನಿಮ್ಗೆ ಗೊತ್ತಿದ್ರೆ ಏನು ಹೇಳಿ. ಮೋಸ್ಟ್ಲಿ ಪಲಾವ್ ಹಾಕೋದು ಅಂತ ಅನ್ಸುತ್ತೆ. ಸೊ ಇವಾಗ ಇದನ್ನ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ. ಓ, ಇದು ಆಂಗಲ್ ಚೇಂಜ್ ಆಗಿದೆ. ಮುಖದ ಮೇಲೆ ಬರ್ತಾವಳೆ ಗೈಸ್. ಇದೆಲ್ಲಿ ಕಪ್ಪು ಚೆನ್ನಾಗಿ ಪಾತ್ರೆಗಳನ್ನ ತೊಳೆದ್ಬಿಟ್ಟು ಡಿಶ್ ವಾಷರ್ಗೆ ನೀರಾರ್ಲಿ ಅಂತ ಇಟ್ಟಿದ್ಲು. ಹಿಂಗ್ ಡೋರ್ ಹಾಕಕ್ ಹೋಗ್ಬಿಟ್ಟು ಅಲ್ಲಿ ಪುನಃ ಆನ್ ಮಾಡ್ಬಿಟ್ಟಿದ್ಲು ಇವಾಗ ರತ್ನಿ. ಒಂದು ಸ್ವಲ್ಪನೇ ನೀರು ಹಾಕೋಬೇಕು, ಆಯ್ತಾ? ಹಾಕೊಂಡು ರುಬ್ಕೊಳ್ಳೋಣ. ಓಕೆ ಓಕೆ, ತುಂಬಾ ಸಣ್ಣಕ್ಕೆ ರುಬ್ಬಾರ್ದು. ತರಿಯಾಗಿರ್ಬೇಕಾ? ನಿಮ್ ಶೋ ಪೀಸ್ ಅಡ್ಡ ಬರ್ತೈತೆ ಇಲ್ಲಿ ಈ ಕಡೆಯಿಂದ ಗೈಸ್. ಇದು ನಮ್ ಕಿಚನ್ದು ಶೋ ಪೀಸ್ ಗೈಸ್. ಚೆನ್ನಾಗಿದೆಯಾ? ಮಸಾಲ ಜಾಸ್ತಿ ಆಗೋಯ್ತು ಅನ್ನಿಸ್ತಾ ಇದೆ. ಎಂತದೇ ಇಲ್ಲ ಇಲ್ಲ ಇಲ್ಲ, ಖಾರ ಆಗ್ಬಿಡುತ್ತೆ ಅನ್ನಿಸ್ತಾ ಇದೆ. ಆಂಟಿಗೆ ಮೊದಲೇ ಖಾರ ಆಗಲ್ಲ. ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಇಟ್ಕೋ, ಆಮೇಲೆ ನೋಡೋಣ. ಇನ್ನೊಂದ್ಸರಿ ವಡೆ ಮಾಡಿದ್ರೆ ಆಯ್ತು. ತಡ್ನಿಕಾಳು ವಡೆ ಮಾಡ್ಬೋದು ಅವಾಗ. ತಡ್ನಿಕಾಳು ವಡೆ, ಇದೇ ತಡ್ನಿಕಾಳು ವಡೆ. ಕಡಲೆಬೇಳೆ ವಡೆ ಮಾಡ್ಬೋದು. ಒಂದು ದಿನ ಯೂಸ್ ಮಾಡ್ಲಿಲ್ಲ ಗೈಸ್ ಇದನ್ನ, ಈ ಕಾಫಿ ಮಷೀನ್ ನ. ಸುಮ್ನೆ ಜಾಗ ಹಿಡ್ಕೊಂಡೈತೆ, ತೆಗೆದಿಟ್ಬಿಡ್ತೀವಿ ಮೇಲೆ. ಅಷ್ಟು ಬೇಕದು, ಅಷ್ಟು ಕಾಳಿಗೆ ಬೇಕನ್ಸುತ್ತೆ. ಬೇಡವಾ ಮಸಾಲೆ? ಘಮ 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 ಅಂತ ಇದೆ. ಸೊ ಇವಾಗ ಇದಕ್ಕೊಂದು ಸ್ವಲ್ಪ ಬೇಳೆ ಹಾಕ್ಬಿಟ್ಟು ರುಬ್ಕೊಬಿಡೋಣ. ಹೌದಾ? ಎಲ್ಲದನ್ನ ಹಾಕೊಂಡು ರುಬ್ಕೋಬೇಕಾ? ಸ್ವಲ್ಪ ಹಾಕೊಂಡು ರುಬ್ಬಿಡೋಣ. ಇದು ಸ್ವಲ್ಪ ಸಪ್ರೇಟ್ ಆಗಿ ಇಟ್ಕೊಳ್ಳೋಣ ಮಸಾಲ. ಬೇರೆ ಗೆಳೆಗೆಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಹಾಕೋಬಹುದು ಅವಾಗ. ಓಕೆ ಓಕೆ ಓಕೆ. ಸೊ ಇವಾಗ ಇದನ್ನ ಅದ್ರ ಜೊತೆ ಹಾಕೊಂಡು ರುಬ್ಕೋಬೇಕಾ ಎಲ್ಲದನ್ನ? ಹೌದು, ರುಬ್ಕೋಬೇಕಾ? ಹೌದು, ಅವಾಗೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಮಸಾಲ ಅಂತ. ಜೊತೆಗೆ ಹಾಕೊಂಡು ರುಬ್ಬೋದು. ಅಷ್ಟು ಟೈಮ್ ಇದೆಯಾ ಇವಾಗ? ಓ, ಸಾಲ್ಟ್ ಹಾಕೋದು ಮರ್ತ್ಕೊಬಿಟ್ಟೆ. ಸಾಲ್ಟ್ ಹಾಕ್ಬಿಟ್ಟು ಇನ್ನೊಂದ್ಸರಿ ರುಬ್ಬಿಡು. ಈಗ ಹಂಗೆ ಮಾಡ್ತೀವಿ. ಅಂದ್ರೆ ಮರವು ಅನ್ನೋ ಟಾಪಿಕ್ ಅಲ್ಲಿ ನಿಮ್ಗೆ ಬಾದಾಮಿ ಸ್ಟೋರಿ ಹೇಳ್ತೀನಿ ಬನ್ನಿ. ಇದು ನಮ್ಮ ಕಿಚನ್ ಅಲ್ಲಿ ಅವಾಗ ಪ್ರತ್ಯಕ್ಷ ಆಗ್ತಾ ಇರುತ್ತೆ ಗೈಸ್. ಬಾದಾಮಿ ಕೇಳಿದ್ದಕ್ಕೆ ಮೆಮೊರಿಗೆ ಒಳ್ಳೇದಂತೆ ಬಾದಾಮಿ ತಿಂತೀನಿ ದಿನ ಅಂತಂದ್ಲು.
ನಾನು ಓಕೆ ಅಂತಂದ್ರೆ ಇವಳು ಮೆಮೊರಿ ತಿಂದು ತಿಂದು ಹೆಂಗ್ ಆಗೈತೆ ಅಂತಂದ್ರೆ ಬಾದಾಮಿ ಉನಿ ಹಾಕೋದನ್ನೇ ಮರ್ತ್ಕೊತಾವಳೆ. ನಿನಗೂ ತಿನ್ನಿಸ್ತಾ ಇದೀನಿ ತಾನೆ, ನೀನೇ ನೆನ್ಸು. ನೋಡಿ ಇವಾಗ ಬಾದಾಮಿ ತಿಂದೆ ಬುದ್ಧಿ ಶಕ್ತಿ ಬರ್ತಾ ಇಲ್ಲ, ಬುದ್ಧಿ ಶಕ್ತಿ ಇಲ್ಲದೆ ಬಾದಾಮಿ ಉನಿ ಹಾಕಕ್ಕಾಗ್ತಾ ಇಲ್ಲ. ಡೆಡ್ ಲಾಕ್ ಆಗ್ಬಿಟ್ಟಿದೆ. ಇದು ಚೆನ್ನಾಗಿದೆ ಅಲ್ವಾ ರೀಲ್ ಕಂಟೆಂಟ್. ಒಂದಿಷ್ಟು ಉಪ್ಪು ಇದಕ್ಕೆ ಹಾಕೊಂಡು ರುಬ್ಕೊಬಿಡೋಣ. ಉಪ್ಪು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ಬಿಡೋಣ, ಅದಕ್ಕೆಲ್ಲ ಫುಲ್ ಸೇರಿ ಇವಾಗಲೇ ಉಪ್ಪು ಹಾಕ್ತಿರೋದು ನಾನು. ಓಕೆ ಓಕೆ. ಓ ಸಾಕು ಅನ್ಸುತ್ತೆ ಇಷ್ಟು. ಹ್ಮ್ ಫಸ್ಟಿಗೆ ಹಾಕೊಂಡು ರುಬ್ಬಿಡ್ಬೇಕು. ನಾನು ಮರ್ತ್ಕೊಂಡಿರೋದ್ರಿಂದ ಮತ್ತೆ ಇನ್ನೊಂದ್ಸಲಿ ರುಬ್ತಾ ಇದ್ದೀನಿ. ಇದ್ಯಾಕೋ ಸ್ವಲ್ಪ ನುಣ್ಣಗಾಗೋಯ್ತು. ಮರ್ತ್ಬಿಟ್ಟಲ್ಲ. ಹೌದು, ಬಟ್ ನಡೆಯುತ್ತೆ. ಇನ್ನೊಂದು ಸ್ವಲ್ಪ ಇನ್ನೊಂದೆಲ್ಲ ಕಾಳು ಹಾಕೋಬಿಡೋದು, ಅದಕ್ಕೆ ತರಿ ಆಗಿರುತ್ತೆ. ಇಲ್ಲ, ಅಲ್ಲಿಗೆ ಹಾಕ್ತೀನಲ್ಲ ಅವಾಗ ಸರಿ ಹೋಗುತ್ತೆ. ನಾನು ಇನ್ನೊಂದ್ ರೌಂಡ್ ರುಬ್ಬೆ ಅಂತಂದ್ರೆ ಬೇಡ ಬೇಡ ಹಿಂಗೆ ಇರ್ಬೇಕು, ನೆಕ್ಸ್ಟ್ ರೌಂಡ್ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಚಟ್ನಿ ಮಾಡ್ಬಿಟ್ಲು ಗೈಸ್. ಮರವು ಈ ಟೈಮಲ್ಲಿ ಹಿಂಗೆ ಏನೋ ಗೊತ್ತಿಲ್ಲ ನನಗೆ. ಹ್ಯಾವಿಂಗ್ 2 ಬ್ರೈನ್ಸ್. ಸೊ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು, ಹಾಕೊಂಡು ಎರಡೆರಡೇ ರೌಂಡ್ ರುಬ್ಕೋಬೇಕು ಅಲ್ವಾ? ಕೇಳಿಸ್ಕೊಬಿಟ್ಟ? ಇಲ್ಲ ಇಲ್ಲ, ನಾನೇ ಅನ್ಕೊಂಡಿದ್ದೆ. ಇದಕ್ಕೆ ನೀರು ಹಾಕ್ಬಾರ್ದು ಆಯ್ತಾ, ಹಿಂಗೆ ಹಿಂಗೆ ಸುಮ್ಮನೆ ಅವಾಗ ಅವಾಗ ತಿರ್ಗಿಸ್ಬಿಡ್ಬೇಕು ಅದನ್ನ, ಇಲ್ಲ ಕೆಳಗಡೆನೆ ಪೇಸ್ಟ್ ಆಗ್ತಾ ಇರುತ್ತೆ. ಕೇಳಿಸ್ಕೊಂಡಿದ್ಯಾ? ಗೊತ್ತಾಯ್ತು, ಸೇಮ್ ಕಾನ್ವರ್ಸೇಷನ್ ಇವತ್ತಾಗಿತ್ತು. ಎಕ್ಸ್ಕ್ಯೂಸ್ ಮೀ, ನಾನು ಅಡಿಗೆ ಕಲ್ತು ನೀನ್ ಯಾವಾಗ್ಲೂ ವಡೆ ಮಾಡಿಲ್ಲ ಆಗಿದೆ. ವಡೆ ಮಾಡಿಲ್ಲ ಅಂದ್ರೆ ನೀನ್ ಯಾವತ್ತು ಕಾಮನ್ ಸೆನ್ಸ್ ಇಂಪ್ರೂವ್ ಆಗಲ್ವಾ? ಕಾಮನ್ ಸೆನ್ಸ್ ಅಲ್ಲ, ಕುಕಿಂಗ್ ಸ್ಕಿಲ್ಸ್. ಸಾಕನ್ಸುತ್ತಲ್ವಾ? ಸಾಕಾ? ಮಿಕ್ಸಿ ಸಮೇತ ತಗೋತಾವಳೆ ಗೈಸ್ ಅರ್ಜೆಂಟ್ ಅಂದ್ಬಿಟ್ಟು. ಸ್ವಲ್ಪ ಬೇಳೆ ಬೇಳೆ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಹೌದು. ಈಗ ನೋಡು ಕರೆಕ್ಟ್ ಆಗಿದೆ ಅನಿಸ್ತಾ ಇದೆ. ಪರ್ಫೆಕ್ಟ್. ಆದ್ರೆ ಗೈಸ್ ಇವಾಗ ನೋಡಿ ನಮ್ದು ಇದು ಟೈಮ್ 1 hour ಹಿಂದೆ ಇದೆ. ಡಿಲೈಟ್ ಸೇವಿಂಗ್ ಚೇಂಜ್ ಆಗ್ತಾ ಇದೆ ಆಟೋಮೆಟಿಕ್ ಆಗಿ. ಇನ್ 1 hour ಇದೆ ಶೆಫ್. ಕಸ್ಟಮರ್ಸ್ ಆರ್ ವೇಟಿಂಗ್. ಬೇಗ ಬೇಗ ಮಾಡ್ತಿದ್ದೀನಿ ಇವತ್ತು. ಬ್ಯಾಚ್ ಬೈ ಬ್ಯಾಚ್ ಹೋಗ್ತಾ ಇದೆ. ತುಂಬಾ ಬೇಳೆ ಆಗೋಯ್ತಾ? ಹಿಂಗೆ ಇರ್ಬೇಕು ಅನ್ಸುತ್ತೆ ಅಲ್ವಾ? ಇಲ್ಲ, ತುಂಬಾ ಬೇಳೆ ಆಯ್ತು ಅನ್ಸುತ್ತೆ. ಮಧ್ಯ ಮಧ್ಯ ಒಂದೊಂದು ಹೋಲ್ ಗ್ರೇನ್ ಸಿಗ್ಬೇಕು. ನುಚ್ಚು ಅಂತಾರೆ ಗೊತ್ತಾ, ನುಚ್ಚಾಗ್ಬೇಕು. ಹಂಗಾಗಲ್ಲ, ಅದು ಮಿಕ್ಸಿದು ಪ್ರಾಬ್ಲಮ್ ಇರ್ಬೋದು. ಕಂಟೆಂಟ್ ಸಿಗುತ್ತೆ ಅನ್ನಿಸ್ತಾ ಇದೆ. ಒಡೆ ಹಾಕಿದ್ರೆ ಬೂಂದಿ ಆಗಕ್ಕೆ ಪಾಸಿಬಿಲಿಟೀಸ್ ಇದೆ. ನಿಧಾನಕ್ಕೆ ಮಾಡು, ಆಮೇಲೆ ಅರ್ಜೆಂಟ್ ಅಂದ್ಬೇಡ. 2 ಬ್ಯಾಚ್ ಆದ್ರೆ ಅಷ್ಟನ್ನೇ ಮಾಡಿ ತಗೊಂಡೋಗ್ಬಿಟ್ಟು ಆಮೇಲೆ ನಾವು ಮಾಡ್ಕೊಳ್ಳೋಣ. ಆಯ್ತು ಗೈಸ್, ಲೇಟ್ ಆಗೋಯ್ತು ಅಂತ ನಾನು ಆಡ್ಸ್ಕೊಳ್ಳೋವಾಗಲೇ ಅವನು ಆನಿಯನ್ ಮತ್ತೆ ಕೊತ್ತಂಬರಿ ಸೊಪ್ಪು ಚಾಪ್ ಮಾಡ್ಕೊಡ್ತಾ ಇದ್ದಾನೆ. ಸಣ್ಣಗೆ ಮಾಡ್ಬೇಕಾ? ಹಾಂ, ತುಂಬ ಸಣ್ಣಗೆ ಮಾಡು. ಎಂತ ನೀಡು, ಕ್ಯಾಮ್ರಾಮನ್ ಎದ್ದು ಶೆಫ್ಗೆ ಹೆಲ್ಪ್ ಮಾಡಂಗ ಆಯ್ತು. ಎಮರ್ಜೆನ್ಸಿ ಸಿಚುವೇಶನ್. ಇನ್ನ ಎಷ್ಟು ಟೈಮ್ ಇದೆ? 40 ಮಿನಿಟ್ಸ್ ಇದೆ. ಇನ್ನು 40 ಮಿನಿಟ್ಸ್ ಇದೆ. 40 ಮಿನಿಟ್ಸ್ ಅಲ್ಲಿ ರುಬ್ಕೊಂಡು 40 ಮಿನಿಟ್ಸ್ ಅಲ್ಲಿ ನೀನು ಹೋಗಿ ಬೆಲ್ ಮಾಡ್ಬೇಕು. ಹೌದು, 40 ಮಿನಿಟ್ಸ್ ಗೆ ಇಲ್ಲಿಂದ ಆಂಟಿ ಇಸ್ ವೆರಿ ಸ್ಟ್ರಿಕ್ಟ್. ಅಬ್ಬಿ ಅಂತಾರ. ಆಮೇಲೆ ಈ ಉಪ್ಪು ಹಾಕಿದ್ವಲ್ಲ, ಅದಕ್ಕೆ ಅರಳುಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಆದ್ರೆ ಇಲ್ಲಿ ಸಿಗಲ್ಲ. ಕಲ್ಲುಪ್ಪು? ಯು ಮೀನ್ ಕಲ್ಲುಪ್ಪು? ಹರಳುಪ್ಪು? ಅರಳುಪ್ಪು ಅಂತಾರ ಬಿ. ಹೌದಾ? ನಿಮ್ ಕಡೆ ಯಾರಾದ್ರೂ ಹರಳುಪ್ಪು ಅಂದ್ರೆ ಹೇಳಿ. ನಮ್ಮನೇಲಿ ಕಲ್ಲುಪ್ಪು ಅಂತಾನೆ ಕರೆಯೋದು. ಇಲ್ಲ, ಅರಳುಪ್ಪು ಅಂತಾರೆ. ಅರಳಾಗಿರುತ್ತಲ್ಲ ಅದು. ಕರೆಕ್ಟ್. ಅದು ಕಲ್ ತರ ಇರಲ್ಲ ಬಿಡು, ಹರಳು ತರನೇ ಇರುತ್ತೆ ಅದು. ಯಾರಾದ್ರೂ ಗೊತ್ತಿಲ್ಲದೆ ಇರೋ ಬಕ್ರಗಳು ಸಿಕ್ಕಿದ್ರೆ ಇಲ್ಲ, ನಿಜ ಹೇಳಿ ಗೈಸ್, ಅದಕ್ಕೆ ಅರಳುಪ್ಪು ಅಂತ ಅಂತಾರ ಇಲ್ವಾ? ಚಾನ್ಸೇ ಇಲ್ಲ. ಆಯ್ತು ಗೈಸ್, ಹೇಳಿ ಅರಳುಪ್ಪ ಕಲ್ಲುಪ್ಪ. ಇವತ್ತೇನಾದ್ರೂ ನಾನು ಹೇಳಿದ್ದು ಸುಳ್ಳು ಆಗ್ಬಿಟ್ರೆ, ಅರಳುಪ್ಪು ಅಂತ ಕರೆಯಲ್ಲ ಅದಕ್ಕೆ ಅಂತ ಅಂದ್ಬಿಟ್ರೆ, ನಾನು ಇನ್ ಯಾವತ್ತೂ ಚಾಲೆಂಜ್ ಮಾಡಲ್ಲ ನಿನ್ನ ಹತ್ರ ಯಾವ್ದಕ್ಕೂ. ನಾನು ಏನೋ ವಿನ್ನಲ್ಲ, ಲೂಸ್ ಡಿಕ್ಲೇರ್ ಮಾಡ್ಬಿಡ್ತೀನಿ. ಹಿಂಗೆ ಒಂದ್ ಬೆಟ್ಸ್ ಕಟ್ಟಿದ್ಲು ಗೈಸ್, ಮೆಸ್ಸಿನ RCB ಅವ್ರು ತಗೊಂಡವ್ರಂತೆ ಅಂತ 3 ವರ್ಷದಿಂದ.
ನಿಜ ಅನ್ಕೊಳಲ್ವಾ ಜನ? ಅನ್ಕೋಬೇಕು, ಅದೇ ತಾನೇ ಕಂಟೆಂಟ್. ಟೂ ಮಚ್, ಇದೆಲ್ಲ ಎಕ್ಸ್ಟ್ರೀಮ್ ಗೈಸ್. ಆಯ್ತು, ನಾನು ಹೋಗ್ಲಿ ಪಾಪ ಕಾಮಿಡಿ ಕಾಮಿಡಿ ಅಂತಕ್ಕೆ ಜೋಕ್ ಅಂತ ಸುಮ್ನಾದ್ರೆ ನೋಡಿ ಗೈಸ್, ನೀವ್ ಹೇಳ್ತಿರ್ಲ ಜಗಳ ಆಡಲ್ವಾ ನೀವು ಆದ್ಮೇಲೆ ಅಂತ. ಐ ಟೇಕ್ ದಟ್ ಬ್ಯಾಕ್. ಹಿಂಗೆಲ್ಲ ಮಾಡಿದ್ರೆ ಜಗಳ ಮಾಡ್ಬೇಕಾ ಬೇಡವಾ ನೀವ್ ಹೇಳಿ? ಇನ್ನ 30 ಮಿನಿಟ್ಸ್ ಇದೆ ಗೈಸ್. ಏನ್ ಒಳ್ಳೆ ಮಾಸ್ಟರ್ ಶೆಫ್ ಇಂಡಿಯಾ ತರ, ಮಾಸ್ಟರ್ ಶೆಫ್ ಜರ್ಮನಿ ಫೀಲ್ ಬರ್ತಾ ಇದೆ. ನಾನು ಆನಿಯನ್ ಕಟ್ ಮಾಡ್ಕೊಟ್ಟೆ, ನಿಧಾನ ಕತ್ತರಿಸವ. ಅವಳು ಕೊರಿಯಾಂಡರ್ ಹಚ್ಕೋತಾ ಇದ್ದಾಳೆ. ಇಲ್ಲಿ ಇದು ರೆಡಿ ಇದೆ, ಎಲ್ಲ ಪ್ಯಾರಲಲ್ ಆಗಿ ಪಟ ಪಟ ಚಟಪಟ ಅಂತ ನಡೀತಾ ಇದೆ. ಒನ್ ಮೋರ್ ಅನ್ಬೇಕಷ್ಟೇ ಆಂಟಿ. ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ. ಈ ಕಡೆ ಬಂದ್ಬಿಟ್ಟಿದ್ದೀನಿ, ತಡಿ ಆ ಕಡೆ ಬರ್ತೀನಿ, ಬೆಳ್ಳಗೆ ಬರ್ತೀನಿ. ಆ ಕಡೆಯಿಂದ ಈ ಕಡೆಗೆ ಬಂದ ಕ್ಯಾಮೆರಾಮನ್. ಈಗ ಎಲ್ಲ ರೆಡಿ ಇದೆ ಗೈಸ್. ಅಂದಂಗೆ ಇಷ್ಟು ಕರ್ಬೇವಿನ ಸೊಪ್ಪಿಗೆ 300 ರೂಪಾಯಿ ಅನ್ಸುತ್ತೆ. ಇಷ್ಟು ಫ್ರೆಶ್ ಆಗಿ ಇವತ್ತೇ ಸಿಕ್ಕಿರೋದು ಈ ಸಾರಿನೇ. ಅರ್ಧ ಅಲ್ಲೇ ಹೋಗ್ಬಿಟ್ಟಿರುತ್ತೆ. ಮುಂಚೆ ಮೈಸೂರಲ್ಲಿ ಇದ್ದಾಗ ರಶ್ಮಿ ಈ ಉಪ್ಪಿಟ್ಟು ಅದರಲ್ಲೆಲ್ಲ ಎತ್ತಾಕ್ಬಿಟ್ಟು ತಿಂದವಳು. ಇವಾಗ ಇಲ್ಲಿ ಇಷ್ಟು ಕೊಟ್ಟಿದೀವಲ್ಲ ಅಂತ ಆಯ್ಕೊಂಡು ತಿಂತೀವಿ. ನೋಡಿ, ದುಡ್ಡು ಅನ್ನೋದು ಮನುಷ್ಯಂಗೆ ಏನೇನೆಲ್ಲ ಕಲ್ಸುತ್ತೆ. ನಂಗೆ ಈಗಲೂ ಇಷ್ಟ ಆಗಲ್ಲ ಕರಿಬೇವಿನ ಸೊಪ್ಪು. ಅದು ಒಳ್ಳೇದು ಆರೋಗ್ಯಕ್ಕೆ, ಕೂದಲು ಒಳ್ಳೇದು ಅಂತ. ಹೌದು, ಅದಕ್ಕೆ ತಿಂತಾ ಇರೋದು. ಫ್ರಿಜ್ ಅಲ್ಲಿ ಒಂದು ಸೊಪ್ಪು ಸಿಗ್ತದೆ. ಓಕೆ, ಫೈನಲ್ ಮಿಕ್ಸಿಂಗ್. ಇವಾಗ ಮಸಾಲೆಗೆ ಆನಿಯನ್ ಹಾಕಿ, ಇನ್ನು ಜಾಸ್ತಿ ಹಾಕಿ. ಜಾಸ್ತಿ ಆಗೋಯ್ತು ಆನಿಯನ್? ಇಲ್ಲ ಜಾಸ್ತಿ, ಮೋರ್ ಇಸ್ ಓಕೆ ಅನ್ಸುತ್ತೆ. ಹೌದಾ? ಇಫ್ ಯು ಸೇ ಸೊ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಕಲ್ಸಿದ್ರೆ ಟೇಸ್ಟ್ ಜಾಸ್ತಿ. ಹೌದಾ? ಹಂಗೆ ಹೇಳು. ಎಣ್ಣೆ ಕಾದುಂಟು. ಆಯ್ತು ತಗೋ. ಮಸಾಲೆ ವಡೆ ಏನು ಇದು? ಏನೇ ಇದು ಅಂದ್ರೆ ತೆಗಿಯೋದು ವಡೆನಾ? ಹಂಗನ್ನು ಈ ಜಾಕಿಗಳ ಚೌಟಿ ತಗೋ ಅಂತಾರಲ್ಲ. ನಮಸ್ತೆ. ಸ್ವಲ್ಪ ತೇಳೋಗೋಯ್ತು ಗೈಸ್. ನಾವು ಮಾಡಬೇಕಾಗಿದ್ದು ಮಸಾಲಾ ವಡ, ಆದ್ರೆ ಇದಾಗಿರೋದು ಮಸಾಲಾ ಕಚಪಿಚ ವಡ. ಅದ್ ಯಾವ ಗ್ಯಾಪ್ ಅಲ್ಲಿ ನೀರ್ ಹಾಕೋದು ಅಂತ ಗೊತ್ತಿಲ್ಲ. ಯಾವಾಗ್ಲೂ ನೀರ್ ಹಾಕ್ಬಿಟ್ಟೋಳೆ. ಮಸಾಲಾ ರುಬ್ತಿದ್ನಲ್ಲ, ನೀರ್ ಹಾಕೊಂಡ ದಿನ ಸಾರ್ಗ್ ಆಡ್ಸಿ ಅಭ್ಯಾಸ. ಮಸಲ್ ಮೆಮರಿಲಿ ಹೋಗ್ಬಿಟ್ಟು ನೀರ್ ಹಾಕ್ತಿದ್ಯಾ ಅನ್ಸುತ್ತೆ. ಮರ್ತ್ಕೊಂಡ್ ಹಾಕ್ಬಿಟ್ಟೆ ಅನ್ಸುತ್ತೆ. ಯಾಕೆ ಹಾಕ್ದೆ ಜಾಸ್ತಿ ಏನ್ ಹಾಕಿಲ್ವಲ್ಲ. ಸ್ವಿಮ್ಮಿಂಗ್ ಆಡ್ತಾ ಇಲ್ಲ ಕಾಲಗಳು. ಪುಣ್ಯ. ಓಕೆ, ಸಮಯ 3:53. ನಮ್ ಶೆಫ್ ಎಣ್ಣೆ ಕಾಯಕ್ಕೆ ಅವಳೆ. 4 ಎಣ್ಣೆ ಗಂಟೆ ಕಾಯಕ್ಕೆ ಕಾಯ್ತಾವಳೆ. ಹೆಂಗೈತೆ? ಗೈಸ್ ನೋಡಿ, ಚೆನ್ನಾಗಿದೆ ಕಣೆ. ಇದೊಂಥರ ಡ್ರೆಸ್ಸು ಇಷ್ಟ ಆಯ್ತು ಅಂತಂದ್ರೆ, ನೈಟ್ ಡ್ರೆಸ್ ಏನ್ ಚೆನ್ನಾಗಿರುತ್ತೆ ಅಂತಂತವಳೆ. ಪುರುಪಕ್ಕೂ ಕಾಂಪ್ಲಿಮೆಂಟ್ಸ್ ತಗೊಳಲ್ಲ ಜೀವ. ಒಂದ್ಸಿನ ಬ್ಲೂ ಮೂನ್ ಬರುತ್ತಲ್ವಾ, ಇನ್ನು ಚೆನ್ನಾಗಿರೋ ಬಟ್ಟೆ ಹಾಕೊಂಡಾಗ ಚೆನ್ನಾಗಿದೆ ಅಂದ್ರೆ ಒಪ್ಕೋಬಹುದು. ಈಗ ನೀನು ಬೇಕಂತ ಇದು? ಇಲ್ಲ ನಂಗೆ ನಿಜ ಇಷ್ಟ ಆಯ್ತು. ಆಯ್ತು, ನಂಬ್ತೀನಿ. ಇಲ್ಲ ಗೈಸ್, ಚೆನ್ನಾಗಿದೆ ಅಲ್ವಾ ಗೈಸ್? ಬೇರೆ ವಡೆ ಎಲ್ಲ ಹಾಕಕ್ ಮುಂಚೆ ಒಬ್ಬ ಮಿಕ ಇರ್ತಾನೆ ಎಣ್ಣೆ ಕಾದಿದ್ಯಾ ಅಂತ ಟೆಸ್ಟ್ ಮಾಡಕ್ಕೆ. ಅವನು ಹೋಗಿ ರಿಪೋರ್ಟ್ ಕೊಟ್ಟಿದ್ದಾನೆ, ಅದು ಇಸ್ ವೆಲ್ ಅಂತ. ಸೊ ಸ್ಟಾರ್ಟ್ ಆಗಿದೆ ಇವಾಗ. ವಡೆ ಕೈಯಿಂದ ಎಣ್ಣೆಗೆ ಬೀಳುತ್ತಾ ಬೀಳಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆ. ಕಂಗ್ರ್ಯಾಚುಲೇಷನ್, ಹುಷಾರಾಗಕ್ಕವ. ಇದೇ ತರ ಈ ಟರ್ಕಿ ಸೈಡು, ಮಿಡ್ಲ್ ಈಸ್ಟ್ ಸೈಡು ಫಲಾಫಲ್ ಅಂತ ಮಾಡ್ತಾರೆ. ಸೊ ಇವ್ರಿಗೆ ಮಸಾಲೆ ವಡೆ ಫಲಾಫಲ್ ಅಂತ ಅಂದ್ಕೋತಾರೆ, ಅದಕ್ಕೆ ಅವ್ರಿಗೂ ಇಷ್ಟ. ಪರವಾಗಿಲ್ಲ, ವಡೆ ಎಲ್ಲ ಕೈ ಬಿಡ್ತಾ ಇದಾವೆ. ಕೈ ಬಿಟ್ಟ ವಡೆ, ಕೈ ಬಿಟ್ಟು ಕೈ ಹಿಡಿದ ವಡೆ. ಏನಿವತ್ತು ಚೆನ್ನಾಗಿ ಬರ್ತಾ ಇದೆ. ಅದು ನಿಂಗೆ ವಡೆ ತಿನ್ನೋ ಆಸೆಗೆ ತಲೆ ಚೆನ್ನಾಗಿ ಓಡ್ತಾ ಇದೆ ಅನ್ಸುತ್ತೆ. ಖುಷಿ. ಸಮಯ 4:03. ಫಸ್ಟ್ ಬ್ಯಾಚು ವೇದ ಆಯ್ತು. ಸಾಕಲ್ವಾ? ಇನ್ ಸ್ವಲ್ಪ ಹಾಕ್ಲಾ? ಇನ್ನೊಂದೆರಡು ಸಾಕು ಅನ್ಸುತ್ತೆ. ಉಪ್ಪು ಟೆಸ್ಟ್ ಮಾಡೋಣ ಇದರಲ್ಲಿ. ಇದು ಸ್ಪೆಸಿಮೆನ್ ಬ್ಯಾಚ್. ಒಳ್ಳೆ ಬಿಸಿಲು ಗೈಸ್ ಇವತ್ತು, ಚೆನ್ನಾಗಿದೆ ವೆದರ್. ರಶ್ಮಿ, ಯಾರೋ ಕೇಳ್ತಾ ಇದ್ರು ಇದ್ರಲ್ಲಿ ಜಾಮೂನ್ ವ್ಲಾಗ್ ಅಲ್ಲಿ, ಏನ್ ಸಿಸ್ಟರ್ ಇಷ್ಟೊಂದು ಆಗೈತೆ, ಎಷ್ಟ್ ದಿನ ತಗೊಂಡ್ರಿ ಕಲ್ಲಿ ಮಾಡಕ್ಕೆ?
ರಿಪೋರ್ಟ್ ಕೊಡ್ತೀರಾ? ಖಾಲಿನೇ ಆಗೋಯ್ತು ಆಕ್ಚುಲಿ. ಆಂಟಿ ಮನೆಗೆ ಸ್ವಲ್ಪ ಕೊಟ್ವು, ಇನ್ನು ಉಳಿದಿದ್ದು ಒಂದ್ 3 ದಿನಕ್ಕೆಲ್ಲ ಖಾಲಿ ಆಗೋಯ್ತು. ಒಂದು 4-5 ಡೇಸ್ ಬಂತು ಅನ್ಸುತ್ತೆ, ನೆಕ್ಸ್ಟ್ ವೀಕೆಂಡ್ ವರೆಗೆ ಬಂತು. ಹೌದು, ಆದ್ರೆ ಬೇಗ ಖಾಲಿ ಆಗೋಯ್ತು. ಸಾಕಾಗ್ಲೇ ಇಲ್ಲ ನನಗೆ. ಇನ್ನೊಂದ್ ಪ್ಯಾಕ್ ತಗೊಂಬರೋಣ ಹೋಗ್ಬಿಟ್ಟು. ಅದಕ್ಕೆ ಅವರು ಜಾಮೂನ್ MTR ಅವ್ರು ಯಾವಾಗ್ಲೂ ವರ್ಷದಲ್ಲಿ 365 ದಿನದಲ್ಲಿ 300 ದಿನ ಬೈ 1 get 1 ಫ್ರೀನೇ ಇರುತ್ತೆ. ಹೌದು. ಇಲ್ಲ, ಇಲ್ಲಿರ್ಲಿಲ್ಲ. ನಾವ್ ಇಲ್ಲಿ ತಗೊಂಡಿದ್ದಲ್ವಾ, ಅದಕ್ಕೆ ಇರ್ಲಿಲ್ಲ. ಯೂಶುವಲಿ ಬೈ 1 get 1 ಇರುತ್ತೆ ಅನ್ಸುತ್ತೆ. ಓಕೆ, ಪ್ರಾಮಿಸಿಂಗ್ ಅನ್ನಿಸ್ತಾ ಇದೆ ಅಲ್ವಾ? ಸ್ವಲ್ಪ ಗಟ್ಟಿ ಆಗುತ್ತಾ ಅಂತ ನೋಡ್ಬೇಕು ಅಷ್ಟೇ. ಇಲ್ಲ ನಂದು ಕಣ್ಣಲ್ಲೇ ರಿಪೋರ್ಟ್ ಕೊಡೋದಾದ್ರೆ ಸ್ವಲ್ಪ ಖಾರ ಕಡಿಮೆ ಇದೆ, ಸ್ವಲ್ಪ ಗಟ್ಟಿ ಇದೆ ಅಂತ ನೋಡೋಣ ನನ್ನ ರಿಪೋರ್ಟ್. ಇದು ಹೆಂಗೆ ಗೊತ್ತಾ, ಫಸ್ಟ್ ಒಂದ್ ಕಡೆ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಉಲ್ಟಾ ಮಾಡ್ಬೇಕು. ಇವಾಗ ನಾವು ವಡೆ ಮಾಡಿದ್ದಕ್ಕಿಂತ ಜಾಸ್ತಿ ಟೈಮು ವಡೆ ಬೇಯಿಸಕ್ಬೇಕು. ಇನ್ 15 ಮಿನಿಟ್ಸ್ ಇದೆ ಅಷ್ಟೇ. ಇಲ್ಲ, ಹಾಫ್ ಅನ್ ಅವರ್ ಇದೆ. ಹಾಫ್ ಅನ್ ಅವರ್ ನೀನ್ ಅಲ್ಲಿರ್ಬೇಕು. ಓ ಯಾ, 15 ಮಿನಿಟ್ಸ್ ಇದೆ. ಎಷ್ಟಾಗತ್ತೆ ಅಷ್ಟು ಬೇಯಿಸ್ಕೊಂಡು ಹೋಗ್ಬಿಡೋಣ. ನನ್ನ ಕೈಲಿ ಕೊಡ್ಬೇಡ, ಇಲ್ಲಿಂದ ಆಂಟಿ ಮನೆಗೆ ಹೋಗೋಷ್ಟೊಳಗೆ ತಿನ್ಕೋಬಿಡ್ತೀನಿ. ಜರ್ನಿ ಬೋರ್ ಆಗುತ್ತೆ ಅಂತ. 2 ನಿಮಿಷ ಆಂಟಿ ಮನೆಗೆ ಇಲ್ಲಿಂದ ಕಾಣುತ್ತಾ? ನೋಡ್ತೀನಿ ತಡಿ. ಇಲ್ಲ, ಇಲ್ಲಿಂದ ಕಾಣುತ್ತೆ. ಪಕ್ಕದ ಬಿಲ್ಡಿಂಗ್. ಏನು ಉಲ್ಟಾ ಮಾಡದ್ಮೇಲೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ತುಂಬಾ ಪ್ರಾಮಿಸಿಂಗ್ ಆಗಿದೆ. ಸಾಫ್ಟ್ ಇದೆ ಅನ್ಸುತ್ತೆ, ಸ್ವಲ್ಪ ಖಾರ ಕಡಿಮೆ ಇರ್ಬೋದು, ಬಟ್ ಅವ್ರಿಗೆ ಹಂಗೆ ಇದ್ರೆ ಬೆಟರ್. ಬೇಕಾದ್ರೆ ಆಮೇಲೆ ಎಕ್ಸ್ಟ್ರಾ ಚಿಲ್ಲೀಸ್ ಆಡ್ ಮಾಡ್ಕೊಳ್ಳೋಣ. ಏನಮ್ಮ ದಿನ ಎಪ್ಪಡಿಯೋ ಪೋತು ನಾವು ಅಲ್ಲಿ ಏನ್ ಹೇಳೋದು, ಎಲ್ಲೋ ಹೋಯ್ತಾ ಇದೆಯಾ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ನಿಜ. ಹೌದು, ಇವಾಗ ನಿನಗ್ ಮಾತ್ರ ಅಲ್ವಲ್ಲ, 3 ವರ್ಷ. ಓ ಹಂಗೆ. ಇನ್ನೂ ಒಬ್ರಿಗೆ ಮಾಡೋದ್ ಕಲಿಬೇಕಲ್ಲ, ಅದಕ್ಕೆ ಮೋಸ್ಟ್ಲಿ ಸ್ಕಿಲ್ಸ್ ಇಂಪ್ರೂವ್ ಆಗ್ತಾ ಇದೆ ಅನ್ಸುತ್ತೆ. ಇಲ್ಲಾಂದ್ರೆ ಚೆನ್ನಾಗಿ ಒದ್ದೆದಾಕತ್ತೆ ಅನ್ಸುತ್ತೆ ಊಟ ಕೊಡ್ಲಿಲ್ಲ. ಭಯ. ಅಂದಂಗೆ ನೆನ್ನೆ ರಶ್ಮಿ ನನ್ನ ಬರ್ತ್ಡೇ ಶಾಪಿಂಗಿಗೆ ಅಂತ ಕರ್ಕೊಂಡು ಹೋಗಿದ್ಲು. ನನಗೆ ಯಾವ ಶೂನು ಅಷ್ಟು ಇಷ್ಟ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಏನೂ ತಗೊಳ್ಳಿಲ್ಲ, ಬರೀ 2 ಟೀ ಶರ್ಟ್ ತಗೊಂಡು ವಾಪಸ್ ಬಂದ್ಬಿಟ್ಟಿದ್ದೆ. ಆದ್ರೆ ಮನೆಗೆ ಬಂದ್ಮೇಲೆ ಊಟ ಮಾಡಿ ರಾತ್ರಿ 11:15 ಆಗಿದ್ರು ಕಣ್ಣು ಎಣ್ಣೆ ಬಿಟ್ಕೊಂಡು ಆನ್ಲೈನ್ ಒಂದು ಶೂ ಆರ್ಡರ್ ಮಾಡಿದ್ದೆ, ನೈಕಿ. ನನಗೆ ನಂಬಕ್ಕೆ ಆಗ್ತಿಲ್ಲ ನೀನ್ ಆರ್ಡರ್ ಮಾಡಿದ್ಯಾ ಅನ್ನೋದನ್ನ. ಸೊ ಇನ್ನೊಂದು 2 days ಅಲ್ಲಿ ಅದು ಡೆಲಿವರ್ ಕೂಡ ಆಗ್ತಾ ಇದೆ. ರಶ್ಮಿ ಹೇಳ್ದಂಗೆನೆ ಒಂದು ಶೂ ಕೊಡ್ಸಿದಾಳೆ, ಬೇರೆ ಏನಾದ್ರು ತಗೋ ಅಂತಂದ್ಲು. ನಂಗೊಂದು ಶೂ ಸಾಕು, ಇಟಲಿ ಟ್ರಿಪ್ ಆಗುತ್ತೆ ಹೊಸ ಶೂ. ಬಂದ್ಮೇಲೆ ಹೆಂಗಿರುತ್ತೆ? ಬಂದ್ಮೇಲೆ ತೋರಿಸ್ತೀನಿ ಗೈಸ್. ಅದು ನನ್ನ ಬರ್ತ್ಡೇ ಶಾಪಿಂಗ್ ಅಪ್ಡೇಟ್. ಗೈಸ್ ಒಂದನ್ನು ಟೇಸ್ಟ್ ಮಾಡಿ ಹೇಳು, ಉಪ್ಪು ಖಾರ ಎಲ್ಲ ಹೆಂಗಿದೆ ಅಂದಿದ್ದಾವೆ. ಸೊ ಟೆಕ್ಸ್ಚರ್ ಹೆಂಗಿದೆ ಬನ್ನಿ ಟೇಸ್ಟ್ ಮಾಡೋಣ. ಹೆಂಗಿದೆ? ನಿಜ, ಕೈಯಲ್ಲಿ ಹಿಡ್ಕೊಳಕ್ಕಾಗ್ತಿಲ್ಲ, ಬಾಯಲ್ಲಿ ಹಿಡ್ಕೊಳಕ್ಕಾಗ್ತಿಲ್ಲ. ಉಪ್ಪು ಹೆಂಗಿದೆ? ಕರೆಕ್ಟ್ ಆಗಿದೆ. ಹೌದಾ? ಹಾಕ್ಲಾ ಹಂಗಾದ್ರೆ? ಹಾಕ್ಬೋದು. ಮುಂದುವರ್ಲಿ. ಚೆನ್ನಾಗಿದ್ಯಾ? ಓಕೆ ಚೆನ್ನಾಗಿದೆ. ಆಕ್ಚುಲಿ ಚೆನ್ನಾಗಿದೆ. ಹೌದಾ? ನೈಸ್. ಸೊ ಸೆಕೆಂಡ್ ಬ್ಯಾಚ್ ಬೇಯ್ತಾ ಇದೆ. ಟೈಮ್ ಬಂದು 5:08 ಆಗಿದೆ. ಇವಾಗ ಹೋಗ್ಬಿಟ್ಟು ಪಟ ಅಂತ ರೆಡಿಯಾಗಿ ನಾನು ಏನೋ ಪಾಪ ಕ್ಲಿಯರ್ ಬರ್ತಾ ಇಲ್ವೇನೋ ಅಂತ ನೋಡ್ತಾ ಇದ್ದೀನಿ. ಬಾಯಲ್ಲಿ ಒಡೆ ಹಿಡ್ಕೊಂಡು ನಿಂತಿದೆ. ಹೆಂಗಿದೆ? ಉಪ್ಪು ಹಾಕ್ಬೇಕಿತ್ತು ಸ್ವಲ್ಪ. ನೋ ಸಾಕು. ಟೇಸ್ಟ್ ಮಾತ್ರ ಕರೆಕ್ಟ್ ಆಗಿ ಎಷ್ಟು ಸಾಫ್ಟ್ ಇರ್ಬೇಕು ಅಷ್ಟು ಸಾಫ್ಟ್ ಇದೆ. ಎಷ್ಟು ಇನ್ನೊಂದು ಸ್ವಲ್ಪ ಖಾರ ಹಾಕಿದ್ರೆ ನಡೀತಾ ಇತ್ತು, ಬಟ್ ಸಾಕು. ಅವ್ರಿಗೆ ಕಡಿಮೆ ಹಾಕಿದ್ದೆ ಅಲ್ವಾ ನೀನು? ಈ ಕಡೆ ಬಾ. ಆ ಕಡೆ ಒಟ್ಟು ಹೋಗ್ತಾ ಇದ್ದೀನಿ ನಾನು. ನಾವ್ ಬೇಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕ್ಬೋದು ಆಮೇಲೆ. ಹೇಗಿದೆ? ಚೆನ್ನಾಗಿದೆ. ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಂಗೆ ಗೊತ್ತೇ ಇರ್ಲಿಲ್ಲ ಈ ವಡೆಗೆ ಮತ್ತೆ ಕಡಲೆಬೇಳೆ ವಡೆಗೆ. ಇದೇನೆ ಚೆನ್ನಾಗಿರೋ ವಡೆ. ಇದೇ ಚೆನ್ನಾಗಿರೋದು ಆಕ್ಚುಲಿ. ನೀನ್ ಹೊರಗಡೆ ಎಲ್ಲ ಹೋದ್ರೆ ಜಾಸ್ತಿ ಕಡಲೆಬೇಳೆದ್ ಮಾಡ್ಬಿಡ್ತಾರೆ. ಚೆನ್ನಾಗಿದೆ ಅಲ್ವಾ? ಕಂಗ್ರಾಚುಲೇಷನ್. ಅದೇ ನೀನ್ ಮಾಡ್ತಾ ಇದೀಯೋ ಇಲ್ಲ ಒಳಗಿರೋರು ಮಾಡಿಸ್ತಾವ್ರೋ ಗೊತ್ತಿಲ್ಲ, ಆದ್ರೆ ಏನೋ ಇದ್ದಕ್ಕಿದ್ದಂತೆ ಕುಕಿಂಗ್ ಸ್ಕಿಲ್ಸ್ ಚೇಂಜಸ್ ಸ್ಟಾರ್ಟ್ ಆಗೋಗಿದೆ. ನಾನು ನೋಡ್ಕೋತೀನಿ, ಹೋಗು, ನೀನು ರೆಡಿ ಆಗ್ಬಿಟ್ಟು ಬಂದ್ಬಿಡು. ಗೈಸ್ ನಾನು ರೆಡಿ, ರಶ್ಮಿನೂ ರೆಡಿ. ಲಾಸ್ಟ್ ಬ್ಯಾಚು ಬೇಯ್ತಾ ಇದೆ. ಇನ್ನೇನು ಪ್ಯಾಕ್ ಮಾಡ್ಕೊಂಡು ಹೋಗೋದು. ಸಮಯ ಬಂದು ಇನ್ನು 4 ನಿಮಿಷ ಇದೆ ಗೈಸ್. 4 ನಿಮಿಷದಲ್ಲಿ ಇದಾಗಿ ಪ್ಯಾಕ್ ಮಾಡ್ಕೊಂಡು ಅವ್ರ ಮೇಲೆ ಇರಬೇಕು. ಮೇಕಿದ್ದನ್ನು ತೆಗೆದು ಫ್ರಿಜ್ಗೆ ಇಟ್ಲು. ಗೈಸ್ 5:15 ಆಗೋಯ್ತು. 5:35, 5 ಮಿನಿಟ್ಸ್ ಡಿಲೇ.
ಆದರೆ ನಮ್ಮ ಹಂಗೋಗಿ ಹೇಳಿದ್ದೀನಿ 5 ಮಿನಿಟ್ಸ್ ಡಿಲೇ ಅಂತ. ಯಾಕೋ ಲಾಸ್ಟಲ್ಲಿ ಇನ್ನೊಂದು ವಡೆ ತಿನ್ಕೊಂಡು ಹೋಗ್ಬೋಣ ಅಂತ ಅನ್ನಿಸ್ತು, ಅದಕ್ಕೆ ಇನ್ನೊಂದು ವಡೆ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ಇಲ್ಲಿಂದ ಹೊರಟು ನಾವು ನಿಮಗೆ ಆಂಟಿ ಮನೇಲಿ ಸಿಗ್ತೀವಿ. ಬಾಯ್. 10 ಮಿನಿಟ್ಸ್ ಡಿಲೇ ಆಗೋಯ್ತು ಗೈಸ್. ಅಲ್ಲಿ ಸೋಲಾರ್ ಕಾಣಿಸ್ತಿದೆಯಲ್ಲ, ಅದೇ ನಮ್ಮ ಮನೆ. ಎಲ್ಲ ಬಂದ್ಬಿಡಿ ನೈಟ್ ಊಟಕ್ಕೆ. ಸೊ ಅಲ್ಲಿ ಬ್ಲೂ ಕಲರ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದೇ ಆಂಟಿ ಮನೆ ಬಿಲ್ಡಿಂಗು. ಸೊ ಇಷ್ಟೇ ನಮ್ಮ ಮನೆಗೂ ಅವ್ರ ಮನೆಗೂ ಇರೋ ಡಿಸ್ಟೆನ್ಸ್. ಎಲ್ಲ ಆಲ್ಮೋಸ್ಟ್ ಒಂದೇ ಥರ ಬಿಲ್ಡಿಂಗ್. ಹೌದು. ನಾನೊಂದ್ಸರಿ ಆಫೀಸಿಂದ ಬರ್ತಾ ಈ ಬಿಲ್ಡಿಂಗ್ ಹೋಗ್ಬಿಟ್ಟು ಕೀ ಆಗ್ತಾ ಇದೀನಿ, ವರ್ಕೇ ಆಗ್ತಿಲ್ಲ. ಯಾವ ಬಿಲ್ಡಿಂಗ್ ಹೋಗ್ಬಿಟ್ಟು? ಈ ಬಿಲ್ಡಿಂಗ್ಗೆ. ನನಗೆ ಮ್ಯಾಟ್ರೇ ಗೊತ್ತಿಲ್ಲ ಇದು. ನಾನು ಹಿಂದೆ ಸ್ಟಾರ್ಟಿಂಗಲ್ಲಿ ಯಾವಾಗ ನನ್ನ ಹಿಂದೆ ಒಂದಿಬ್ರು ಇದ್ರು, ಅವರು ಆಮೇಲೆ ನನ್ನ ಹಿಂದೆ ನೋಡ್ಬಿಟ್ಟು ಆ ಬಿಲ್ಡಿಂಗ್ ಇದೆಯಲ್ಲ ಅದಲ್ವಾ ನಮ್ದು ಯೆಲ್ಲೋ ಕಲರ್ದು ಅಂದ್ಬಿಟ್ಟು ವಾಪಸ್ ಹೋಗ್ತಿದ್ದೆ. ಅವರೆಲ್ಲ ನಾನು ನೋಡಿ ಹೋಗ್ತಾ ಇದ್ರು. ನಿನ್ನ ಕೈಲಿ ಮಾತ್ರ ಇದೆಲ್ಲ ಮಾಡಕ್ ಸಾಧ್ಯ. ನೋಡಿ ಒಡೆ ತಗೊಂಡು ಹೋಗ್ತಾ ಇದೀವಿ ಸ್ಟೇಷನಲ್ಲಿ ಮಾರ್ಕೊಂಡು ಆಂಟಿ ಮನೆಗೆ ಹೋಗ್ತೀವಿ. ಹೊಡಿ 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 ಹೊಡಿ. ಸೌಂಡ್ ಸೋ ಪ್ರೊಫೆಷನಲ್ ಅಲ್ಲ? ಇಲ್ಲ, ಸೌಂಡ್ ಕೇಳಿಸ್ತಾ ಇದೆ. 10 ನಿಮಿಷ ಲೇಟ್ ಕರೆಕ್ಟಾಗಿ. ಸೊ ನಾವು ಹೇಳಿದ್ದು 10 ಮಿನಿಟ್ಸ್ ಡಿಲೇ ಅಂತ. ಡೋರ್ ಓಪನ್ ಮಾಡ್ತಾರೆ ಇವತ್ತು. ಕೇಳ್ತಾರಾ ಯಾರು ಅಂತ? ಹಲೋ ಹಲೋ ಹಾಯ್. ಹಲೋ ಹಲೋ. Ima fotografiert immer. Jeden Tag. Keine andere. Keine. Komm zu mir, komm. Komm. Look who is here. Hallo, meine Hello. Komm. How are you? Long time no see. Hi. Hi. Oh yeah. Hello. Congratulations. Thank you so much. Kein ಸೊ ಏನೋ ಮಾಡಿದಾರ ಆಂಟಿ. ಮತ್ತೆ ಏನ್ ಪುಲಾವ್ ಇದು? Christina festa pies. Turkey pulao. Abirica festa se fermna bere. ಸೊ ಮತ್ತೆ ಆಂಟಿ ಅಭಿಗೆ ಅಂತ ಸ್ಪೆಷಲ್ ಆಗಿ ಲೆಗ್ ಪೀಸ್ ಹಾಕಿದ್ದಾರೆ. ಹೇಳ್ಬಿಟ್ಟು ಹೋದ್ರು ಇದು ಅಭಿಗೆ ನೀನ್ ತಿನ್ಬೇಡ ಅಂತ. ಹೌದು. So what are you talking, guys? Can you translate it, please? ವಡೆ ಎಲ್ರಿಗೂ ತುಂಬಾ ಇಷ್ಟ ಆಯ್ತು. ಎಲ್ಲರೂ ಟೇಸ್ಟ್ ಮಾಡಿದ್ರು. ಇವ್ರು ನೋಡಿ ಅವ್ರ ಫ್ಯಾಮಿಲಿ ಫ್ರೆಂಡು. ಇವರು 3 ಜನರೇಷನ್, ಅಜ್ಜಿ, ಮಗಳು, ಮೊಮ್ಮಗಳು. It's the mango. And here's their director. Chairperson. Director. She made it less spicy intentionally because you guys wouldn't handle too much spice. ನೋಡಿ ಗೈಸ್ ಎಂತ ಪೀಸ್ ಇವನಿಗೆ ಕೊಟ್ಟಿದ್ದಾರೆ ಅಂತ. ಸ್ಪೆಷಲ್ ಪೀಸ್ ಯಾವಾಗಲೂ ಇವನಿಗೇನೆ ಇಲ್ಲಿ. Cassandra, ಹೆಂಗಿದೆ? ಎಲ್ಲ ಸಕ್ಕತ್ತಾಗಿದೆ. ಬಲ್ದಾಕಲ್ ನಂದು ಅಂತ ಫಿಕ್ಸ್ ಮಾಡ್ಬಿಟ್ಟು. How is it? Schmeckt sehr gut. Ach, habt ihr mir geduld? ಅವ್ರೇನಂದ್ರು ನಿಂಗೆ ಅರ್ಥ ಆಗಲಿಲ್ಲ. So ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೊರಟ್ರು. ಸೊ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಇವತ್ತು ಮಧ್ಯಾಹ್ನ ಊಟ ಮಾಡಿಲ್ಲ, ಲೇಟು. ಅದಾದ ತಕ್ಷಣ 6 o'clockಗೆ ಇಲ್ಲೂ ಡಿನ್ನರ್ ಸ್ಟಾರ್ಟ್ ಆಗೋಯ್ತು. ಸೊ ತುಂಬ ಜಾಸ್ತಿ ಆಗೋಯ್ತು ತಿಂದಿದ್ದು ಅನ್ನಿಸ್ತಾ ಇದೆ. ಸೊ ಒಂದು ವಾಕ್ ಮಾಡ್ಕೊಂಡು ಹೋಗೋಣ ಅಂತ ವಾಕ್ಗೆ ಬಂದಿದ್ದೀವಿ. ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ ಇವತ್ತಿನ ಪ್ಲ್ಯಾನು. ಹಾಗೆ ಇವತ್ತು ನಾನು ಮಾಡಿದ ವಡೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹಾಗೆ ನಿಮ್ಮನೇಲಿ ಯಾವ ಥರ ಮಾಡ್ತೀರಾ ಆ್ಯಂಡ್ ನೀವು ಮಾಡಲ್ಲ, ಇದುವರೆಗೂ ಮಾಡಿಲ್ಲ ಅಂತಂದರೆ ನನ್ನ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. See you next time. ಬಾಯ್.